ಕೊಡುತ್ತಾನೆ ಅಂತಕ್ಕಂಥ ಮಾತನ್ನ, ಅದು ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿ ಮಾತನಾಡ್ತಾರೆ. ಒಂದು ತಿಳ್ಕೋಬೇಕು, ಅಮಿತ್ ಶಾ ಇಲ್ಲಿರ್ತಕ್ಕಂಥ ಯಾರು ಕೂಡ ರಾಮನಿಂದ ಹಾಗೂ ನಿನ್ನ ಶ್ರೀಕೃಷ್ಣನಿಂದ ಬಂದಿರತಕ್ಕಂಥ ವ್ಯಕ್ತಿಗಳಲ್ಲ. ಇಲ್ಲಿ ಏನ್ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂತಂದ್ರೆ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಆಗಿರ್ಬೋದು ಮಾತಾಡ್ತಕ್ಕಂಥ ಹಕ್ಕು ಪಡೆದಿದೆ ಅಂತ ನಮ್ಮ ಅಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ತಿಳ್ಕೋಬೇಕು. ನೀನು ಕೂಡ ಒಬ್ಬ ಚಹಾ ಮಾಡ್ತಕ್ಕಂಥ ವ್ಯಕ್ತಿ ಈ ದೇಶದ ಪ್ರಧಾನಿ ಆಗ್ತಾನೆ, ಒಬ್ಬ ಗುಂಡ ಈ ದೇಶದ ರಾಷ್ಟ್ರದ ಒಂದು ಗೃಹ ಸಚಿವ ಆಗ್ತಾನೆ, ಬುಡಕಟ್ಟು ಜನಾಂಗದಲ್ಲಿರ್ತಕ್ಕಂಥ ಒಬ್ಬ ಮಹಿಳೆ ಈ ದೇಶದ ರಾಷ್ಟ್ರಪತಿ ಆಗ್ತಾರೆ ಅಂತಂದ್ರೆ ಅದು ನಿನ್ನ ರಾಮನಿಂದ ಅಲ್ಲ, ನಿನ್ನ ಕೃಷ್ಣನಿಂದ ಅಲ್ಲ, ಅದನ್ನ ನಮಗೆ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಾರೆ. ಸಂವಿಧಾನದಿಂದ ಮಾತ್ರ ಸಾಧ್ಯ. ನೀನು ಪದೇ 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 ಅಂಬೇಡ್ಕರ್ ಬಗ್ಗೆ, ಸಂವಿಧಾನದ ಬಗ್ಗೆ ಅವಹೇಳನಕಾರಿ ಭಾಷಣ ಮಾಡ್ತಾ ಇದ್ದೀರಾ. ಬಿಜೆಪಿ ಮನೋವಾದಿಗಳಾಗಿರೋದು ನಿಮ್ಗೆಲ್ಲರಿಗೂ ಒಂದು ಎಚ್ಚರಿಕೆ ಹೇಳ್ತೀವಿ. ಇಲ್ಲಿರ್ತಕ್ಕಂಥ ಎಲ್ಲಾ ದಲಿತರು ದ್ಯಾಮವ್ವ ದುರ್ಗವನ್ ಜಾತ್ರೆಯ ಮುಂದ 30 ಕ್ವಿಂಟಲ್ ಇರ್ತಕ್ಕಂಥ ಕಾರಣ 10 ನಿಮಿಷದಲ್ಲಿ ಮೂಳೆ ಬೇರೆ ಚರ್ಮ ಬೇರೆ ಮಾಡ್ತಕ್ಕಂಥ ವ್ಯಕ್ತಿ ನಾವು. ನೀನಿರೋದು ಕೇವಲ 40 ಕೆಜಿ ಮಗನೇ. ನಿನ್ನನ್ನ ಬೀಳ್ಸಿ ಮೂಳೆ ಬೇರೆ ಚರ್ಮ ಬೇರೆ ಮಾಡೋ ತಡ ಆಗಂಗಿಲ್ಲ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಕೂಡ ಸಿಂಹದಂಗೆ ಬೈ ಬಿದ್ರೆ ನೀನು ಗಡೀಪಾರಲ್ಲ, ಈ ದೇಶನ ಬಿಟ್ಟು ತೊಲಬೇಕಾಗತ್ತೆ. ದಯಮಾಡಿ ಮುಂದೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯನ್ನ ಮಾತಾಡ್ಬೇಕು. ಅದೇ ರೀತಿಯಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಆಗ್ಲಿ, ಸಂವಿಧಾನ ಬಗ್ಗೆ ಆಗ್ಲಿ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದೀವಿ. ಮೊನ್ನೆನೆ ಕೂಡ ಯಾರ ನಮ್ಮ ಉಡುಪಿಯ ಪೇಜಾವರ ಶ್ರೀಯವರ ಪುತ್ರ ಅಪ್ಪನ ಕೈಲಿ ಏನೋ ಕಿಸಕ್ ಆಗ್ಲಿ ಅಂದ್ರೂ ಕೂಡ ಮಗ ಕಿಸಿತಾನಂತೆ. ಅವರನ್ನ ಗೌರವಿಸುವ ಸಂವಿಧಾನ ಬೇಕಂತೆ. ಅಂದ್ರೆ ಈಗ ಇರ್ತಕ್ಕಂಥ ಸಂವಿಧಾನ ಹೆಂಗಿದೆ ಅಂತಂದ್ರೆ ಬಡವರ ಪರವಾಗಿ, ಶ್ರೀಮಂತರ ಪರವಾಗಿಲ್ಲ, ಎಲ್ಲರೂ ಸಮಾನವಾಗಿರ್ಬೇಕು. ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಎಲ್ಲವೂ ಕೂಡ ಈ ದೇಶದ ಒಬ್ಬ. ಈಗ ಮತ್ತೋರ್ವ ಸಂಘಟನೆಗಳ ಹಿರಿಯ ಹೋರಾಟಗಾರರ ನಾಯಕರ ಸಮ್ಮುಖದಲ್ಲಿ ನಮ್ಮ ಬಸವರಾಜ ನವಲಗುಂದವರು ಈ ಹೋರಾಟವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಬಸವರಾಜ ನವಲಗುಂದ ಸರ್. ನಾವು ಇದ್ರ ಮೂಲಕ ಎಚ್ಚರಿಕೆಯನ್ನ ಕೊಡ್ತೀವಿ. ನಿಮಗೇನಾದ್ರೂ ಮುಂದಿನ ದಿನಮಾನಗಳಲ್ಲಿ ದೇಶದಲ್ಲಿ ಗೌರವವಾಗಿ ಬದುಕಬೇಕು, ಗೌರವದಿಂದ ಬಾಳ್ಬೇಕು ಅಂತಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಗುಂಡಾ ಅಮಿತ್ ಶಾ ಅವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯ ಮುಂದೆ ಮಂಡಿ ಊರಿ ಕ್ಷಮಾಪಣೆ ಕೇಳಬೇಕು. ಅದು ಬಹಿರಂಗವಾಗಿ ಎಲ್ಲಾ ಟಿವಿ ಮಾಧ್ಯಮದಾಗಿರ್ಬೋದು, ಇರತಕ್ಕಂಥ ಎಲ್ಲಾ ಪತ್ರಿಕಾ ಮಾಧ್ಯಮದವರು ಕೂಡ ಅವ್ರನ್ನ ಕರೆಸಿ ಅವರನ್ನ ಮಂಡಿ ಊರಿ ಕ್ಷಮಾಪಣೆ ಕೇಳದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ಮನೆ ಹೊಕ್ಕು ನುಗ್ಗು ಹಿಡಿತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ 2 ಮಾತುಗಳನ್ನ ವಿರಾಮ ನೀಡ್ತೀನಿ. ಜೈ ಭೀಮ್, ಜೈ ಅಂಬೇಡ್ಕರ್. ಯಾಕಂತ ಹೇಳಿದ್ರೆ ಎಷ್ಟು ಸರಳವಾಗಿ ಮಾತಾಡ್ತಾರ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವ್ರ ಬಗ್ಗೆ ಆಗಿರ್ಲಿ, ಸಂವಿಧಾನ ಅವ್ರ ಬಗ್ಗೆ ಆಗಿರ್ಲಿ, ನಿನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ರು, ಸಂವಿಧಾನ ಅನ್ನೋದೊಂದು ಪುಸ್ತಕ ಅಲ್ಲ, ಬರೀ ಸಂವಿಧಾನ ಅದು ಪುಸ್ತಕ ಅಲ್ಲ, ಅದು ಎಲ್ಲರಿಗೂ ಅದು ಒಂದು ರಕ್ಷಣಾ ಕವಚ ಅಂತ ಹೇಳಿ. ಅದು ಎಲ್ಲರಿಗೂ ಬರೀ ದಲಿತರಿಗೆ ಅಷ್ಟೇ ಅಲ್ಲ, ಬರೀ ಹಿಂದುಳಿದವರಿಗೆ ಅಷ್ಟೇ ಅಲ್ಲ, ಅದು ಎಲ್ಲರಿಗೂ ರಕ್ಷಣಾ ಕವಚ ಅಂತ ಹೇಳಿದ್ರನ್ನ ಅದು ಸಂವಿಧಾನ. ಅಂತ ಒಂದು ಸಂವಿಧಾನದ ಬಗ್ಗೆ ಅಥವಾ ಅಂತ ಒಂದು ಸಂವಿಧಾನವನ್ನ ಬರೆದಂತ ಪಿತಾಮಹ ಅಂಬೇಡ್ಕರ್ ಅವ್ರ ಬಗ್ಗೆ ಅಮಿತ್ ಶಾ ಅವರು ಮಾತಾಡಿದಂತ ಈ ಮಾತನ್ನ ಕೇಳಿದ್ರ ನಾವೆಲ್ಲ ಹೋರಾಟದವರು ಅಥವಾ ಎಲ್ಲ ನಾವು ದಲಿತರು ಅಷ್ಟೇ ಆಗಿದೆ, ಎಲ್ಲಾ ಜನಾಂಗವರು ನಾವು ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಅವ್ರಿಗೆ ಇನ್ನೂ ಕೂಡ ಅವ್ರು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಅವ್ರು ಎಷ್ಟರ ಮಟ್ಟಿಗೆ ಅವರು ಆ ಸಂವಿಧಾನ ಬಗ್ಗೆ ಅವ್ರಿಗೆ ಗೌರವ ಇರಬೇಕು ಅಥವಾ ಅಭಿಮಾನ ಇರ್ಬೇಕು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ ಬಂಧುಗಳೇ. ಅವರು ಒಂದು ಅಂಬೇಡ್ಕರ್ ಅವ್ರ ಬಗ್ಗೆ ಆಗ್ಲಿ, ಸಂವಿಧಾನ ಬಗ್ಗೆ ಆಗ್ಲಿ, ಸಂವಿಧಾನ ಬರೆದಂತ ಪಿತಾಮಹನ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡಿದಾರೆ ಅನ್ನೋದನ್ನ ತಾವೆಲ್ಲ ನೋಡ್ತಾ ಇದ್ದೀರಿ. ಎಲ್ಲರೂ ಅಂಬೇಡ್ಕರ್ 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 ಅನ್ನೋದು ಬಿಟ್ರೆ ಮುಂದೆ ದೇವ್ರ ಹೆಸರು ಹೇಳಿದ್ರೆ ನೀವು ಉದ್ಧಾರ ಆಗ್ತೀರಿ ಅಂತ ಹೇಳಿ ಏನ್ ಹೇಳ್ತಾ ಇದ್ರು ಅಮಿತ್ ಶಾ ಅವ್ರು ಮರ್ತಿರ್ಬೇಕು. ಅವರು ಸಂವಿಧಾನ ಅಂದಿದ್ದಕ್ಕನ ಅವರು ಆ ಒಂದು ಹುದ್ದೆ ಚೇರ್ನಲ್ಲಿ ಕುಂತಾರ ಅನ್ನೋದನ್ನ ಅವ್ರು ನೆನಪು ಹಾರ್ಯಾರ. ಈ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಬಿಜೆಪಿ ಅವ್ರಿಗೆ ಒಂದೇ ಒಂದು ಅವ್ರದ್ದು ಉದ್ದೇಶ ಅಂತ ಹೇಳಿದ್ರೆ ಸಂವಿಧಾನವನ್ನ ಬದಲಾವಣೆ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಅಧಿಕಾರಕ್ಕೆ ಬಂದಾರ. ಆದ್ರ ಅವರು ಎಚ್ಚೆತ್ಕೋಬೇಕು, ಈಗ ಎಚ್ಚೆತ್ಕೋಬೇಕು. ನೀವೇನಾದ್ರೂ ಸಂವಿಧಾನವನ್ನ ಮುಟ್ಟಿದ್ದಾಗಿಲಿ, ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಿದಾಗಿದ್ರೆ ನಿಜವಾಗ್ಲೂ ನೀವೆಲ್ಲರೂ
ಸುಟ್ಟು ಹೋಗ್ತೀರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾ ಹೇಳಕ್ ಇಷ್ಟಪಡ್ತೀನಿ. ದಲಿತರ ಬಗ್ಗೆ ಆಗಿರ್ಲಿ ಏನ್ ಮಾತಾಡಿದ್ರು ನಡೀತೈತಿ, ಅಂಬೇಡ್ಕರ್ ಬಗ್ಗೆ ಏನ್ ಮಾತಾಡಿದ್ರು ನಡೀತೈತಿ ಅಂತ ಏನ್ ನಿಮ್ ಮನೋಭಾವನೆ ಐತಿ. ದಲಿತರು ಅಥವಾ ಹಿಂದುಳಿದವರು ಏನಾದ್ರು ಎದ್ರಂದ್ರ ನೀವ್ ಯಾರು ಉಳಿಯಂಗಿಲ್ಲ, ನಿಮ್ಮನ್ನ ರೋಡ್ ನಲ್ಲೇ ಹೊಡಿತಾರ ಅನ್ನೋದನ್ನ ನೀವು ನೆನಪಿಟ್ಕೋಬೇಕು. ಅಮಿತ್ ಶಾ ಅವರನ್ನ ಕೂಡಲೇ ಅವರು ಕ್ಷಮಾ ಯಾಚನೆಯನ್ನ ಮಾಡಬೇಕಾಗಿತ್ತು. ಯಾಕಂದ್ರೆ ಪ್ರತಿ ಊರಿನಲ್ಲೂ, ಪ್ರತಿ ಜಿಲ್ಲೆಯಲ್ಲೂ, ಪ್ರತಿ ತಾಲೂಕಿನಲ್ಲೂ ನಾವು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ಅವ್ರಿಗೆ ಅದು ಕ್ಷಮೆ ಕೇಳ್ಬೇಕು ಅನ್ನೋ ವಿಚಾರನ ಬಂದಿಲ್ಲ. ಈಗ ಸಣ್ಣ 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 ಬಹಳ ಶಾಂತಿಯಿಂದ ನಾವೀಗ ಸಂಘಟನೆಯವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ನೀವೇನಾದ್ರೂ ಈಗೂ ಕೂಡ ಕ್ಷಮಾಪಣೆ ಕೇಳದೇ ಇದ್ರೆ ನಿಜವಾಗ್ಲೂ ನಿಮ್ಮನ್ನ ಬೆಂಕಿ ಹಚ್ಚೋದ್ರಲ್ಲಿ ಏನು ಸಂಶಯ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾ ಹೇಳಕ್ ಇಷ್ಟಪಡ್ತೀನಿ. ಸಂವಿಧಾನ ಅಂತ ಬಂದ್ರ, ಅಂಬೇಡ್ಕರ್ ಅಂತ ಬಂದ್ರ ನಮ್ಮ ಜೀವ ಕೊಡಕ್ಕೂ ನಾವು ಹಿಂಜರಿಯೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಪ್ರತಿಭಟನೆಯಲ್ಲಿ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರ ಆದೇಶದಂತೆ, ಮಾನ್ಯ GS ಪಾಟೀಲ್ ಸಾಹೇಬರ ಆದೇಶದಂತೆ ಎಲ್ಲ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರು ನಾವು ಈ ಪ್ರತಿಭಟನೆಗೆ ನಾವು ಬೆಂಬಲವನ್ನ ಸೂಚಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೂ ನಾನು ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೀನಿ.